ಎರಡೂವರೆ ಟೈಮ್ ಆಗೈತಿ. ಇವಾಗ ಮಲ್ಕೋಬೇಕು. ಇದನ್ನೆಲ್ಲ ಇವಾಗ ರೆಡಿ ಮಾಡಿದ್ದೀನಿ. ನಾಳೆ ಪೂಜೆದ ಇದೆಲ್ಲ ಬಳಿ ಇವೆಲ್ಲ ದೇವ್ರ ಸಾಮಾನು ತೊಳೆದು ಇದನ್ನು ಮಾಡಿಟ್ಟಿದ್ದೀನಿ. ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಹಸನು ಮಾಡಿ ಬೆಳಗ್ಗೆ ಎದ್ದು ಗಂಗಾಜಲ ಐತಿ, ಗಂಗಾಜಲ ಸಿಂಪಡಿಸಿ ಆಮೇಲೆ ಪೂಜೆಗೆಲ್ಲ ಇಲ್ಲಿ ರೆಡಿ ಮಾಡ್ಕೋಬೇಕು. ಬ್ಯಾಕ್ ಡ್ರಾಪ್ ಒಂದು ಹಾಕ್ಕೋಬೇಕು. ಸುಸ್ತಾಗತ್ತೈತೆ ನಂಗೆ ಮಾತಾಡೋಕೆ. ಇದನ್ನು ಬೆಳಗ್ಗೆದ್ದು ಪೂಜೆ ಮಾಡುವಾಗ ಮತ್ತೆ ವಿಡಿಯೋ ಮಾಡ್ತೀನಿ. ಹಾಯ್ ಹಲೋ ಶರಣ್ರಿ ಎಲ್ಲರಿಗೂ. ನಾನು ನಿಮ್ಮ ಅಕ್ಷತಾ ಬಸವರಾಜ್, ಕುಂದಾನಗರಿ ಕನ್ನಡತಿ. ಹೆಂಗದಿರಿ ಎಲ್ಲರೂ? ನನ್ನ ಮತ್ತೊಂದು ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೋಡೋತೀರಿ ಇವಾಗೆಲ್ಲ ಪ್ರಿಪ್ರೇಷನ್ ಮಾಡಿಟ್ಟಿದ್ದೀನಿ. ನಾನು ರಾತ್ರಿ ಮಲಗಕ್ಕನ 2-2:30 ಆಯಿತು. ಇವಾಗ ಫ್ರೆಶ್ ಆಗಿ ಎಲ್ಲ ರೆಡಿಯಾಗಿದ್ದೀನಿ. ಇವಾಗ ಕಳಸ ಕೂರಿಸಿ ಪೂಜೆ ಮಾಡ್ತೀನಿ. ಸೊ ಪೂಜೆ ಮಾಡಿ ಕಳಸ ಕೂರಿಸಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬರ್ರಿ. ಇದು ಗಂಗಾಜಲ ಐತಿ. ಇವಾಗ ಇದಕ್ಕೆಲ್ಲ ಸಿಂಪಡಿಸಿದ್ನಿ ನಾನು.
ಫೈನಲಿ ನಂದು ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡಿದ್ನಿ. ಈಗ ಎಲ್ಲ ಮಂಗಳಾರತಿ ಮಾಡಿ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ್ನಿ. ಸಾಯಂಕಾಲ ಮಡ್ಲಕ್ಕಿ ಯಾರನ್ನ ಕರೆದು ಮಡ್ಲಕ್ಕಿ ಕೊಡ್ತೀನಿ. ಇಲ್ಲಿ ದೇವ್ರ ಪೂಜಾ ಮಣಿ ದೇವ್ರದ್ದು, ಇಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದೀನಿ. ಇಲ್ಲಿ ಗಣಪತಿ, ಆಮೇಲೆ ಇಲ್ಲಿ ಕಳಸ ಕುಂದಿಸಿ ಸೀರೆ ಉಡ್ಸಿದ್ದೀನಿ. ಈ ವರ್ಷ ಸ್ವಲ್ಪ ಭಾಳ ಹೊತ್ತಾತ ಪೂಜೆ ಮಾಡೋಕೆ. ಫೈನಲ್ ಆಗಿ ಪೂಜೆ ಮಾಡಿ ಸುಸ್ತು ಹೊಡೆಯೋಕೈತೈತೆ ನನಗೀಗ. ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಮೇಲೆ ಫಸ್ಟ್ ಈಗ ಪ್ರಸಾದ ರೆಡಿ ಮಾಡ್ಕೋಬೇಕು. ಪೂಜೆ ಮಾಡಿದ್ದೀನಿ, ಬರೀ ರೆಸ್ಟ್ ಮಾಡ್ತೀನಿ ಅಂತಂದ್ರೆ ಸುಸ್ತು ಭಾಳ ಆಕೈತಿ. ಅದಕ್ಕೋಸ್ಕರ ವೀಕ್ನೆಸ್ ಜಾಸ್ತಿ ಐತಿ ಅಂತ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಪ್ರಸಾದ ಪ್ರಿಪೇರ್ ಮಾಡ್ತೀನಿ. ದೇವ್ರಿಗೆ ಎಡಿಗೆ ನೈವೇದ್ಯ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಾಯಂಕಾಲಕ್ಕೆ ಮುತ್ತೈದೆಯರನ್ನ ಕರೆದು ಅವ್ರಿಗೆ ಎಷ್ಟು ಅರ್ಶಿನ ಕುಂಕುಮ ಕೊಟ್ಟು ಮಡ್ಲಕ್ಕಿ ಎಷ್ಟು ತುಂಬ್ತೀನಿ. ಹೆಂಗಾಗೈತಿ ಹೇಳ್ರಿ ಪೂಜಾ ನಂದು? ಚೆನ್ನಾಗೈತಲ್ಲ. ಒಟ್ಟು ಬೆಳಗಿಂದ ಇಷ್ಟಪಟ್ಟು ಪೂಜೆ ಮಾಡಬೇಕು. ಇಷ್ಟಪಟ್ಟು ಪೂಜೆ ಮಾಡಿದ್ದಕ್ಕೆ ಅದರದ್ದು ಪ್ರತಿಫಲ ಎಷ್ಟು ಚಂದ ಕಾಣತೈತಿ. ದೇವ್ರ ಮಸ್ತ್ ಕಾಣತೈತಲ್ಲ. ಪೂಜೆ ಆಯ್ತು. ಈಗ ರೆಸ್ಟ್ ಮಾಡಿ ನಾಷ್ಟ ಮಾಡಿ ಆಮೇಲೆ ಫಸ್ಟ್ ನೈವೇದ್ಯ ಮಾಡಿ ಇವಾಗ ನಾನಿಲ್ಲಿ ದೇವ್ರ ನೈವೇದ್ಯಕ್ಕೆ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದೀನಿ, ಕಡ್ಲೆಕಾಳು ಉಸುಳಿ ಮಾಡಿದ್ದೀನಿ ಮತ್ತು ಪಾಯಸ ಮಾಡಿದ್ದೀನಿ. ಇಷ್ಟ ಮಾಡೋಕ್ಕಾಗಿದ್ದು ನನ್ನ ಕೈಯಿಂದ. ಎಷ್ಟು ಶಕ್ತಿನೋ ಅಷ್ಟು ಭಕ್ತಿ. ಈಗ ಇದನ್ನು ದೇವರಿಗೆ ನೈವೇದ್ಯ ಮಾಡಿ ನಾವು ಪ್ರಸಾದ ತಗೊಳ್ಳೋಣ. ಈಗ ಬರ್ರಿ ಇವಾಗ ನಾವು ಊಟ ಮಾಡೋಣ ಅಂತ ನಾನು ಇಲ್ಲಿ ತಾಟ ಹಚ್ಕೊಂಡಿದ್ದೀನಿ. ಊಟ ಮಾಡೋಣ ಅಂತ ಫುಲ್ಲು ಸುಸ್ತಾಯಿತು. ಈಗ ಎಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡಿ ನನಗೆ ಊಟ ಮಾಡೋಕೆ ಈಗ 3 ಗಂಟೆ ಆಗೈತಿ. ಚಿತ್ರಾನ್ನ, ಕಡ್ಲೆಕಾಳು ಉಸ್ಲಿ, ಪಾಯಸ. ಈ ನಾನು ಮಾಡಿರೋ ಪಾಯಸನ ಇದ್ರೊಳಗೆ ಸ್ವೀಟ್ ಐತೋ ಇಲ್ಲೋ ಅಂತ ಚೆಕ್ ಮಾಡೋಕೆ ಲ್ಯಾಬಿಗೆ ತೊಗೊಂಡೋಗ್ಬೇಕು. ಆ ಥರ ಸ್ವೀಟ್ ಮಾಡಿದ್ದೀನಿ. ಇದ್ರಾಗ ಸ್ವೀಟನ್ನೇ ಇಲ್ಲ. ಆ ಥರ ಬರೀ ಟೇಸ್ಟ್ ಕೊಡೋರು ಹಿಂಗಾಗಿದೆ. ನನ್ನ ಸ್ವೀಟ್ ತಿನ್ನೋದಿಲ್ಲ, ಅದಕ್ಕೆ ನಾನು ತಿನ್ನೋದಿಲ್ಲ. ಆದರೆ ಇವಾಗ ದೇವ್ರ ನೈವೇದ್ಯ ಏನೂ ಸ್ವೀಟ್ ಇಲ್ಲ. ಇದು ಸಪ್ರೇಟ್ ನನಗೆ. ಆಮೇಲೆ ನಾನು ಸ್ವೀಟ್ ಹಾಕೋದಿಲ್ಲ. ಸ್ವೀಟ್ ಬೆಲ್ಲ ಅಷ್ಟೇ ಯೂಸ್ ಮಾಡೋದು. ಅದು ಸ್ವಲ್ಪ ಲೈಟಾಗಿ, ಭಾಳ ಹಾಕೋದಿಲ್ಲ. ಈ ಬೆಲ್ಲನೂ ಸ್ವಲ್ಪ ಅದ್ರ ಹಾಕೈತೋ ಇಲ್ಲೋ ಅಂತ ಡೌಟ್ ಬರಬೇಕು, ಆ ಥರ ಹಾಕ್ತೀನಿ ನಾನು. ಆಲ್ರೆಡಿ 5 ಗಂಟೆ ಆಯ್ತು. ಈಗ ಮಧ್ಯಾಹ್ನ ಊಟ ಅದು ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಅಷ್ಟೊತ್ತಿಗೆ ಅರ್ಶಿನ ಕುಂಕುಮಕ್ಕೆಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ನೈಟಿ ಒಳಗನ ಇಬ್ಬರಿಗೆ ಹಂಗೆ ಅರ್ಶಿನ ಕುಂಕುಮ ಕೊಟ್ನಿ. ಅದಕ್ಕೆ ನೋಡ್ರಿ ಈಗ ರೆಡಿಯಾಗಿ ಕುಂತೇನೀಗ. ಈಗಿನ ಆಜು ಬಾಜುಕ್ಕೆಲ್ಲ ಅರ್ಶಿನ ಕುಂಕುಮ ಕರೆದು ಅವ್ರಿಗಷ್ಟು ಅರ್ಶಿನ ಕುಂಕುಮ ಕೊಟ್ಟು ಸಂಜೆದಷ್ಟು ಮಂಗಳಾರತಿ ಮಾಡಿ ದೇವರಿಗೆ ಮಡ್ಲಕ್ಕಿ ಕೊಟ್ಟು ಕಳಿಸಿ ಆಮೇಲೆ ಏನೇನೈತೆ ಕೆಲಸ ನೋಡಬೇಕೀಗ. ನೋಡ್ರಿ ವೆದರ್ ಹೆಂಗೆ ಸಡನ್ನಾಗಿ ಚೇಂಜ್ ಆಯ್ತು. ಈಗ ಒಂದು ಸ್ವಲ್ಪ ಬಿಸಿಲು ಅನ್ಸಾಕತ್ತಿತ್ತು, ಈಗ ಮತ್ತೆ ಮಾಡಿ ಅನ್ಸಾಕತ್ತು. ಈಗ ಒಂದು ಸ್ವಲ್ಪ ಹಂಗೆ ಜಿರಿ ಮಳೆ ಬಂದು ಹೋಗೈತಿ. ನೋಡ್ಬೇಕೀಗ ಈ ಕಡೆ ಮಾಡೈತಿ ಯಾವಾಗ ಮಳೆ ಬರ್ತೈತಿ ಅಂತ. ಗಾಳಿಗೆ ಆರೇ ಹೋಗ್ಬಿಡ್ತೈತೆ ರಂಗೋಲಿ ಎಲ್ಲ. ಎಷ್ಟು ನೋಡಿದರೂ ಸಮಾಧಾನ ಆಗ್ಬಾರ್ದು. ನಂದು ದೃಷ್ಟಿ ಆಗ್ಬಿಡ್ತೈತಿ. ಸಂಜೆ ಕೆಂಪು ನೀರು ಮಾಡಿ ದೃಷ್ಟಿ ಅಷ್ಟು ತೆಗಿಬೇಕು ಲಕ್ಷ್ಮಿದು. ಹೋಗಿ ಒಂದಿಬ್ಬರಿಗೀಗ ಅರ್ಶಿನ ಕುಂಕುಮ ಕರೆದು ಬರ್ತೀನಿ. ಅರ್ಶಿನ ಕುಂಕುಮ ಕೊಟ್ಟು ಆಮೇಲೆ ಅಷ್ಟು ದೇವ್ರಿಗೂ ಅಷ್ಟು ಹೋಗಿ ಗುಡಿಗೂ ಅಷ್ಟು ಹೋಗಿ ಮಡ್ಲಕ್ಕಿ ಅಷ್ಟು ಕೊಟ್ಟು ಬರಬೇಕು. ಹೋಗಿ ಅರ್ಶಿನ ಕುಂಕುಮ ಕರೆದು ಬರ್ತೀನಿ ನಾನು ಒಂದಿಬ್ಬರು.
ಕೆಳಗಡೆ ಹೋಗಿ ಅರ್ಶಿನ ಅಷ್ಟು ಕರೆದು ಬರ್ತೀನಿ. ನೋಡ್ರಿ ಏನು ಸಖತ್ ಅನ್ಸಾಕತ್ತೈತಿ. ಹಬ್ಬದ ವಾತಾವರಣ ಎಷ್ಟು ಸಮಾಧಾನ, ಎಷ್ಟು ನೆಮ್ಮದಿ ಅನ್ಸಾಕತ್ತೈತಿ ಪೂಜೆ ಮಾಡಿದ್ಮೇಲೆ. ಧೂಪ ದೀಪ ಆರತಿ ನೈವೇದ್ಯ. ಹಬ್ಬ ಬಂತಂದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತೈತಿ ಹಬ್ಬದಾಗ. ಅಷ್ಟೇ ಚಂದ ಅನ್ಸಾಕತ್ತೈತಿ. ನಂದ ದೃಷ್ಟಿ ಆಗ್ತೈತೇನೋ ಅಷ್ಟು ನಾನು ಅವಾಗಿಂದ ಬಂದು ಬರೀ ದೇವ್ರು ನೋಡ್ಕೊತ ಕುಂದ್ರತ್ತೇನೆ. ಫಸ್ಟ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ದೃಷ್ಟಿ ತೆಗಿಬೇಕು ದೇವರಿಗೆ. ಹಬ್ಬ ಮಳೆ ಸ್ಟಾರ್ಟ್ ಆಯ್ತು ಹೊರಗೆ. ಅಷ್ಟು ಒಂದು 2 ಮಣಿಗೆ ಕರೆದು ಬರೋ ಅಷ್ಟೊತ್ತಿಗೆ ಸುಸ್ತಾಗಿತ್ತು. ನಾವು ಜಾಸ್ತಿ ಹೋಗಲಿಲ್ಲ, ಒಂದು ಇಬ್ಬರಿಗಿನ ಕರೆದು ಬಂದೆ. ಮಳೆ ಬರಾಕತ್ತೈತ, ಆಲ್ಮೋಸ್ಟ್ ಮಳೆ ಬರತೈತೆ ಅಂತ ಎಲ್ಲರೂ ಒಳಗನ ಅದಾರ. ನೋಡ್ರಿ ಜಿರಿ ಮಳೆ ಆಗತ್ತೈತಿ. ಓಪನ್ ಐತೆ, ಪಟ್ ಅಂತ ಹೊರಡ್ಬೇಕು ದೇವ್ರು. ಮಾಡಿತ್ತಲ್ಲ ಹಾಂ. ಇಲ್ಲಿ ಮನೆ ಹತ್ರ ಯಲ್ಲಮ್ಮ ದೇವ್ರ ಗುಡಿ ಇತ್ತು. ಅಲ್ಲಿ ಹೋಗಿ ಮಡ್ಲಕ್ಕಿ ಎಷ್ಟು ಕೊಟ್ಟ, ವರಮಹಾಲಕ್ಷ್ಮಿ ಮಡ್ಲಕ್ಕಿ ಎಷ್ಟು ಕೊಟ್ಟ. ಗುಡಿ ಕ್ಲೋಸ್ ಆಗಕ್ಕೆ ಬಂದಿತ್ತು, ಆಲ್ರೆಡಿ 9 ಗಂಟೆ ಮೇಲಾಗಿತ್ತ. ಕ್ಲೋಸ್ ಆಗಕ್ಕೆ ಬಂದಿತ್ತು. ಮತ್ತು ಹೋದವ್ರನ್ನ ಪಟ್ಟಂತ ಮಡ್ಲಕ್ಕಿ ಕೊಟ್ಟು ಇವಾಗ ರಿಟರ್ನ್ ಮನೆಗೆ ಬಂದು ನೋಡ್ರಿ. ಈಗ ಬಂದು ದೇವ್ರಿಗೆ ಈಗ ಕೆಂಪಾರತಿ ಮಾಡ್ತೀನಿ.